ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಉದುರಾಗಿರುವಂತಹ ಉಪ್ಪಿಟ್ಟು ನೋಡ್ರಿ. ಹಂಗಂದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿವ್ರಿ. ಅದಕ್ಕೆ 1 ಕಪ್ನಷ್ಟು ಅಂದ್ರೆ ಒಂದು ಸಣ್ಣ ಕಪ್ನಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿವ್ರಿ 1 ಟೀ ಸ್ಪೂನಷ್ಟು. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿವ್ರಿ. ಇವೆರಡು ಬೇಳೆ ಒಂದು 2 ಸೆಕೆಂಡ್ನಷ್ಟು ಫ್ರೈ ಆಗ್ಬೇಕು ನೋಡ್ರಿ. ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿವ್ರಿ ಮತ್ತು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿವ್ರಿ. ಈ ಎರಡು ಜೀರಿಗೆ ಸಾಸಿವೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಉಳ್ಳಾಗಡ್ಡಿ ಸೇರಿಸ್ಕೊಂಡಿವ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ, ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈಗ ನಾವಿಲ್ಲಿ ಒಂದು 2 ರಿಂದ 3 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿವಿ, ಅದನ್ನ ಹಾಕೊಂಡಿವ್ರಿ. ಇದಾದ ನಂತರ ಕರಿಬೇವು ಹಾಕೊಂಡಿವ್ರಿ ಸ್ವಲ್ಪ. ಹಿಂಗೆ ಇದೆಲ್ಲ ಫ್ರೈ ಆದ ನಂತರ ನಾವಿಲ್ಲಿ 1 ಕಪ್ನಷ್ಟು ರವೆ ಸೇರಿಸ್ಕೊಂಡಿವಿ ನೋಡ್ರಿ, ಇದ ಒಗ್ಗರ್ನಿಗೆ. ಹಿಂಗೆ ಒಗ್ಗರ್ನಿಗೆ ರವೆ ಸೇರಿಸ್ಕೊಂಡು ಹುರಿಯೋದ್ರಿಂದ ರುಚಿ ಹೆಚ್ಚಾಗತ್ತೆ ನೋಡ್ರಿ ಈ ಉಪ್ಪಿಟ್ಟು. ಹಿಂಗೆ ರವೆ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಆದರೂ ಇದನ್ನು ಕೈ ಬಿಡ್ಲಾರ್ದಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಉದುರಾಗೂ ಆಗತ್ರಿ, ಅಷ್ಟೇ ಅಲ್ಲ ಜಲ್ದಿನೂ ಆಗತ್ರಿ. ಈಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಂಥ 1 ಟೊಮ್ಯಾಟೊ ಹಾಕೊಂಡಿವ್ರಿ. ಈ ಟೊಮ್ಯಾಟೊ ಹಾಕೊಂಡ್ಮೇಲೆ ಅಷ್ಟೇ ರೀ ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ. ನಿಮ್ಮ ಹತ್ರ ಭಾಳ ಟೈಮ್ ಇಲ್ಲ ಅಂದಾಗ ಈ ಒಂದು ಉಪ್ಪಿಟ್ಟನ್ನ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ. ಹಿಂಗೆ ರವೆ ಹುರ್ಕೊಳ್ಳೋತನ ಇನ್ನೊಂದು ಕಡೆ ನೀರನ್ನ ಕಾಯಾಗಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಬಿಸಿ ಉಪ್ಪಿಟ್ಟನ್ನ ಒಂದು 2 ರಿಂದ 3 ನಿಮಿಷದೊಳಗೆ ಮಾಡ್ಕೋಬೋದು ನೋಡ್ರಿ. ಇದು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ರೀ, ಆದ್ರೆ ಇದು ಉದುರಾಗಿ ಹೆಂಗೆ ಮಾಡೋದು ಅಂತ ನಾವು ನಿಮ್ಗೆ ತೋರಿಸ್ಕೊಡತ್ತೀವ್ರಿ ಇಲ್ಲಿ. ಹಿಂಗೆ ಒಗ್ಗರ್ನಿ ಒಳಗೆ ಈ ರವೆ ಹಾಕ್ಕೊಂಡು ಹಿಂಗೆ ಹುರಿಯೋದ್ರಿಂದ ಉಪ್ಪಿಟ್ಟಕ್ಕೆ ಉಪ್ಪು ಖಾರ ಸರಿಯಾಗಿ ಹಿಡಿಯತ್ರಿ ಮತ್ತು ಉಪ್ಪಿಟ್ಟು ರುಚಿ ಅಂತೂ ಮಸ್ತ್ ಆಗತ್ರಿ. ರವೆ ಹುರ್ಕೊಂಡಿದ್ದನೂ ಆತ್ರಿ. ಈಗ ನಾವು ನೀರು ಕಾಯಕ್ಕೆ ಇಟ್ಕೊಳತ್ತೀವಿ ನೋಡ್ರಿ. 1 ಕಪ್ಪಷ್ಟು ರವೆ ತೊಗೊಂಡಿವ್ರಿ, ಅದಕ್ಕೆ 2 ಕಪ್ನಷ್ಟು ನೀರು ಹಾಕ್ಕೊಂಡಿವ್ರಿ. ಈ ನೀರು ಸ್ವಲ್ಪ ಬಿಸಿ ಆಗ್ಬೇಕು ನೋಡ್ರಿ, ಹಿಂಗೆ ಕುದಿ ಬರಬೇಕು. ಇಷ್ಟು ಬಂದರೆ ಸಾಕ್ರಿ, ಆರಾಮಾಗಿ ಉಪ್ಪಿಟ್ಟು ಪಟಾಫಟ್ ಅಂತ ಆಗಿಬಿಡ್ತೈತೆ ನೋಡ್ರಿ. ಈಗ ನೋಡ್ರಿ ನಾವು ಉಪ್ಪು ಈ ನೀರಿಗೆ ಸೇರ್ಸತ್ತೀವ್ರಿ. ನೀರೊಳಗೆ ಉಪ್ಪು ಸೇರಿಸೋದ್ರಿಂದ ಉಪ್ಪು ಎಲ್ಲ ಕಡೆ ಸೇರಿಕೊಂಡು ಉಪ್ಪಿಟ್ಟು ಇನ್ನಷ್ಟು ರುಚಿ ಆಗತ್ತೆ ನೋಡ್ರಿ. ಈಗ ನೋಡ್ರಿ ಹುರಿದು ಇಟ್ಕೊಂಡಂತಹ ರವೆ ಹಾಕೊಳತ್ತೀವ್ರಿ. ಹಿಂಗೆ ನೀರು ಕುದಿ ಬಂದ ತಕ್ಷಣ ಹಿಂಗೆ ರವೆ ಹಾಕೋಬೇಕ್ರಿ. ಇದು ಸಣ್ಣ ರವಾದ ಉಪ್ಪಿಟ್ಟಾಗಿರೋದ್ರಿಂದ ಒಂದು ಕೈಯಿಂದ ಹಾಕ್ಕೊಂತ ಹಿಂಗೆ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ. ಸ್ವಲ್ಪನೂ ಗಂಟಾಗಬಾರ್ದು ಅಂದ್ರೆ ಹಿಂಗೆ ಒಂದು ಕೈಯಿಂದ ಹಾಕ್ಕೊಂತ ಇನ್ನೊಂದು ಕೈಯಿಂದ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಿಂಗೆ ಮಾಡೋದ್ರಿಂದ ಉಪ್ಪಿಟ್ಟು ಗಂಟು ಆಗೋದಿಲ್ಲ ನೋಡ್ರಿ. ಹಿಂಗೆ ರವೆ ಹಾಕ್ಕೊಂಡು ಒಂದು 2 ನಿಮಿಷ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ. ಎಷ್ಟೋ ಜನ ಅನ್ಕೋತಾರೆ ಉಪ್ಪಿಟ್ಟು ಅಂದ್ರೆ ಸರಿಯಾಗಂಗಿಲ್ಲ, ಉಪ್ಪಿಟ್ಟು ಅಂದ್ರೆ ರುಚಿ ಒಟ್ಟ ಚಲೋ ಇರೋಂಗಿಲ್ಲ, ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಅಂತ. ಆದ್ರೆ ಉಪ್ಪಿಟ್ಟಿನ ಸರಿಯಾದ ವಿಧಾನದಾಗ ಮಾಡಿದ್ರಿಪ್ಪ ಅಂತಂದ್ರೆ ಉಪ್ಪಿಟ್ಟು ಎಕ್ದಮ್ ಜಬರ್ದಸ್ತ್ ಇರ್ತೈತೆ ನೋಡ್ರಿ. ಈಗ ನೀವು ನೋಡ್ಬೋದ್ರಿ ಇಲ್ಲಿ ಉಪ್ಪಿಟ್ಟು ಎಷ್ಟು ಉದುರಾಗಿ ಇರ್ತೈತಿ ಅಂತ. ಹಿಂಗೆ ಇದನ್ನು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೂ 1 ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಬಿಸಿಯಾಗಿ ಉದುರಾಗಿರುವಂತಹ ಉಪ್ಪಿಟ್ಟು ರೆಡಿ ರೀ. ಈಗ ನೀವಿಲ್ಲಿ ನೋಡ್ಬೋದ್ರಿ ಉಪ್ಪಿಟ್ಟು ರೆಡಿ ಆಗೈತ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಷ್ಟೇ ಅಲ್ಲ ನಮ್ಮ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ಒಂದು ಉಪ್ಪಿಟ್ಟು ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅಂತ ತಿಳಿಸ್ರಿ. ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.